ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕಪ್ ಮೈದಾ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಒಂದು ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ. ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸು ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿದ ಚಿಕನನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಅರಿಶಿನ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನು, 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಇದಕ್ಕೆ 1 ಸ್ಪೂನ್ ಚಿಕನ್ ಮಸಾಲ ಹಾಕಿ ಫ್ರೈ ಮಾಡಬೇಕು. ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕಿ ಇದಕ್ಕೆ 1 ನಿಂಬೆ ರಸನ ಹಾಕಿ ಫ್ರೈ ಮಾಡಬೇಕು. ಇದನ್ನು ತಣ್ಣಗಾಗಲು ಇಡಬೇಕು. ಈಗ ನೆನೆದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಡಬೇಕು. ಈ ಉಂಡೆಯನ್ನು ತೆಗೆದು ಪೂರಿ ಗಾತ್ರಕ್ಕೆ ಲಟ್ಟಿಸಿ ಇಡಬೇಕು. ಇದೇ ಥರ ಎಲ್ಲದನ್ನು ಲಟ್ಟಿಸಿ ಇಡಬೇಕು. ಈ ಲಟ್ಟಿಸಿಟ್ಟ ಚಪಾತಿಗೆ ಎಣ್ಣೆ ಹಚ್ಚಿ ಅದರ ಮೇಲೆ ಮೈದಾ ಹಿಟ್ಟು ಉದುರಿಸಿ ಇನ್ನೊಂದು ಚಪಾತಿ ಇಟ್ಟು ಮೈದಾ ಹಿಟ್ಟು ಹಾಕಿ ಇನ್ನೊಂದು ಚಪಾತಿನೂ ಇಟ್ಟು ಇದೇ ಥರ ಎಲ್ಲದನ್ನು ಮಾಡಿ ಇಡಬೇಕು. ಹೀಗೆ ಚಿಕ್ಕ ಚಿಕ್ಕ ಚಪಾತಿಯನ್ನು ಲಟ್ಟಿಸ್ಕೊಂಡು ಹೀಗೆ ಎಲ್ಲದನ್ನು ಮಾಡಿ ಇಡಬೇಕು. ಒಂದು ತವಾ ಬಿಸಿ ಮಾಡಿ ಮಾಡಿಟ್ಟ ಚಪಾತಿಯನ್ನು ಅರ್ಧ ಬೇಯಿಸಿ ಇಡಬೇಕು. ಇದೇ ಥರ ಎಲ್ಲ ಚಪಾತಿಯನ್ನು ಎರಡೂ ಬದಿ ಅರ್ಧ ಬೇಯಿಸಿ ಇಡಬೇಕು. ಹೀಗೆ ಬೇಯಿಸಿದ ಚಪಾತಿಯನ್ನು ಬಿಸಿ ಇರುವಾಗಲೇ ಈ ಥರ ತೆಗೆದು ಇಡಬೇಕು. ಒಂದು ಬೌಲ್ಗೆ 3 ಮೊಟ್ಟೆಯನ್ನು ಹಾಕಿ ಅದಕ್ಕೆ ಪೆಪ್ಪರ್ ಪೌಡ್ರು, ಉಪ್ಪು, ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಕಪ್ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು, ಇಲ್ದಿದ್ರೆ ಇದು ನಾನ್ ಸ್ಟಿಕ್ ತವಾನೂ ಆದರೂ ಆಗುತ್ತೆ, ತಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಇದಕ್ಕೆ ಮಾಡಿಟ್ಟ ಚಪಾತಿಯನ್ನು ಮೊಟ್ಟೆ ಮಿಶ್ರಣದಲ್ಲಿ ಡಿಪ್ ಮಾಡಿ ಅದನ್ನು ಈ ಥರ ಕಡಾಯಿಗೆ ಹಾಕಿ ಇಡಬೇಕು. ಇದಕ್ಕೆ ಮಾಡಿಟ್ಟ ಚಿಕನ್ ಮಸಾಲೆಯನ್ನು ಈ ರೀತಿ ಹಾಕಿ ಮತ್ತೆ ಒಂದು ಚಪಾತಿಯನ್ನು ಮೊಟ್ಟೆ ಮಿಶ್ರಣದಲ್ಲಿ ಡಿಪ್ ಮಾಡಿ ಚಿಕನ್ ಮಸಾಲೆನ ಹಾಕಿ ಇದೇ ಥರ ಎಲ್ಲ ಚಪಾತಿಯನ್ನು ಒಂದರ ಮೇಲೆ ಒಂದು ಇಟ್ಟು ಮಿಶ್ರಣವನ್ನು ಹಾಕಿ ಗ್ಯಾಸ್ ಫ್ಲೇಮ್ ಸ್ಲೋ ಅಲ್ಲಿ ಇಟ್ಟು 5 ನಿಮಿಷ ಬೇಯಿಸಬೇಕು. ಇದು ಬೆಂದ ನಂತರ ನಾನ್ ಸ್ಟಿಕ್ ತವಕ್ಕೆ ಎಣ್ಣೆ ಹಚ್ಚಿ ಈ ಥರ ಉಲ್ಟಾ ಮಾಡಿ ಹಾಕಿ ತವಾದಲ್ಲಿ 2 ನಿಮಿಷ ಬೇಯಿಸಿದರೆ ಬಿಸಿ ಬಿಸಿಯಾದ ಸ್ಟೆಪ್ ರೊಟ್ಟಿ ರೆಡಿಯಾಗುತ್ತೆ. ಇದು ಬ್ರೇಕ್ಫಾಸ್ಟಿಗೆ, ಸ್ನ್ಯಾಕ್ಸಿಗೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಬಾಯ್.